നിന്നിൽ എന്നെ എന്നിൽ നിന്നെ നാം അറിഞ്ഞിടാൻ. ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಬದುಕಿನಲ್ಲಿ ನಾವು ಜಯಿಸುವ ಅತ್ಯಂತ ದೊಡ್ಡ ಗೆಲುವು ಯಾವುದು ಗೊತ್ತಾ? ಅದು ನಮ್ಮನ್ನು ನಾವೇ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದು. ಇದಕ್ಕಿಂತಲೂ ಮಿಗಿಲಾದ ವಿಷಯ ಏನಂದ್ರೆ, ನಾವು ನಮ್ಮ ಬಗ್ಗೆ ಕಂಡುಕೊಂಡ ಸತ್ಯಗಳ ಬಗ್ಗೆ ಸಂತೃಪ್ತ ಭಾವ ಹೊಂದೋದು. ಈಗ ಈ ಮಾತುಗಳನ್ನ ನಾವಿಲ್ಲಿ ಹೇಳಲು ಮುಖ್ಯ ಕಾರಣ, ಸ್ಟಾರ್ ನಟಿಯಾದ ನಿತ್ಯಾ ಮೆನನ್ ಕನ್ನಡ, ತೆಲುಗು, ತಮಿಳು, ಬಾಲಿವುಡ್ ಹೀಗೆ ಬಹು ಭಾಷಾ ರಂಗಗಳಲ್ಲೂ ನಟಿಸುತ್ತಾ ಬಂದ ನಿತ್ಯಾ ಮೆನನ್ ತನಗಾಗಿ ಒಂದು ಪ್ರತ್ಯೇಕ ಸ್ಥಾನವನ್ನ ಸಾಧಿಸಿರುವಂತಹ ನಟಿ. ಇನ್ನು ಸಿನಿಮಾ ವಲಯದಲ್ಲಿ ಇವರು ಸಾಧಿಸಬೇಕಾದದ್ದು ಸಾಕಷ್ಟಿದೆಯಾದರೂ ಕೊಟ್ಟ ಯಾವುದೇ ಪಾತ್ರವನ್ನಾದರೂ ಲೀಲಾಜಾಲವಾಗಿ ಅದಕ್ಕೆ ಜೀವ ತುಂಬಿ ನಟಿಸಬಲ್ಲ ಪ್ರತಿಭಾವಂತ ನಟಿ ಎಂದು ಹೆಸರು ಪಡೆದವರು ನಿತ್ಯಾ ಮೆನನ್. ಇದರ ಜೊತೆ ಆಟಿಟ್ಯೂಡ್ ಕ್ವೀನ್ ಎಂಬ ಹೆಸರು ಸಹ ಇವರಿಗಿದೆ. ಮಣಿರತ್ನಂ ನಿರ್ದೇಶನದ ಓಕೆ ಕಣ್ಮಣಿ ಚಿತ್ರದ ಸಕ್ಸಸ್ನ ಬಳಿಕ ಅದೇ ನಿರ್ದೇಶಕರ ಜೊತೆ ವರ್ಕ್ ಮಾಡುವ ಅವಕಾಶ ಮತ್ತೆ ಬಂದಾಗ ನಿತ್ಯಾ ಅದನ್ನ ನಿರಾಕರಿಸಿದ್ದರು. ಹಾಗೂ ಈ ಮಧ್ಯೆ ನಿತ್ಯಾ ಮೆನನ್ ವಿವಾಹವಾಗುತ್ತಾರೆ ಎಂದು ವ್ಯಕ್ತಿಯೊಬ್ಬರು ಸುದ್ದಿ ಹಬ್ಬಿಸಿದ್ದು ನಿಮಗೂ ಸಹ ಗೊತ್ತಿರಬಹುದು. ಇದಾಗಿ ರಾಘವ ಲಾರೆನ್ಸ್ ಅವರ ಕಾಂಚನ 2 ಚಿತ್ರದಲ್ಲಿ ಹಾಗೂ ವಿಜಯ್ ನಟನೆಯ ಮರ್ಸಲ್ ಚಿತ್ರದಲ್ಲಿ ಇವರು ಅತ್ಯುತ್ತಮವಾದ ಅಭಿನಯ ನೀಡಿದ್ರು. ತೆಲುಗು, ಕನ್ನಡ ಚಿತ್ರಗಳಲ್ಲೂ ಸಹ ನಿತ್ಯಾ ಮೆನನ್ ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ. ತಮ್ಮದೇ ಆದ ಪ್ರತ್ಯೇಕ ಛಾಪು ಮೂಡಿಸಿರುವ ನಿತ್ಯಾ ಮೆನನ್ ದಕ್ಷಿಣದ ಸ್ಪೆಷಲ್ ನಟಿಯರ ಪೈಕಿ ಒಬ್ಬರಾಗಿದ್ದಾರೆ. ಅದೇ ರೀತಿ ಇವರ ಬಗ್ಗೆ ಅನೇಕಾರು ಗಲ್ಲಿ ಗಾಸಿಪ್ಗಳು ಸಹ ಆಗಾಗ ಹರಿದಾಡಿದ್ದುಂಟು. ಆದರೂ ಸಹ ಅದ್ಯಾವುದಕ್ಕೂ ನಿತ್ಯಾ ಮೆನನ್ ತಲೆ ಕೆಡಿಸಿಕೊಳ್ಳದೆ ಅವೆಲ್ಲವನ್ನ ಸಹ ಇಗ್ನೋರ್ ಮಾಡುತ್ತಲೇ ಬಂದ್ರು. ದಕ್ಷಿಣದ ಯಶಸ್ವಿ ಚತುರ್ಭಾಷಾ ನಟಿಯಾಗಿರುವ ನಿತ್ಯಾ ಮೆನನ್ ಚಿತ್ರರಂಗಕ್ಕೆ ಬಂದು ಅದಾಗಲೇ 14 ವರ್ಷಗಳು ಸನಿಹವಾಗುತ್ತಿದೆ. 2019-20ರಲ್ಲಿ ಮಿಷನ್ ಮಂಗಲ್ ಎಂಬ ಚಿತ್ರದಲ್ಲಿ ನಟಿಸುವ ಮೂಲಕ ಬಾಲಿವುಡ್ಗೂ ಸಹ ಇವರು ಎಂಟ್ರಿ ಪಡೆದರು. ಈವರೆಗೂ ನಟನೆಗಾಗಿ ಹಲವಾರು ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಿರುವ ನಿತ್ಯಾ ಮೆನನ್ ರಾಷ್ಟ್ರ ಪ್ರಶಸ್ತಿಯನ್ನ ಮಾತ್ರ ಇದುವರೆಗೂ ಪಡೆದುಕೊಂಡಿಲ್ಲ. ನಟಿಯಾಗಿ ತಾನೂ ಸಹ ರಾಷ್ಟ್ರ ಪ್ರಶಸ್ತಿ ವಿಜೇತೆಯಾಗಬೇಕೆಂಬುದು ಇವರ ಆಶಯ. ತಾನು ಒಂದಲ್ಲ ಒಂದು ದಿನ ಖಂಡಿತವಾಗಿಯೂ ಸಹ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿ ಪಡೆಯುತ್ತೇನೆ. ನಾನು ನಟಿಸುವ ಅಂತಹ ಚಿತ್ರ ಸಾಧಾರಣ ಚಿತ್ರಗಳ ಹಾಗೆ ಇರಬಾರದು, ಅದು ಎಲ್ಲದಕ್ಕಿಂತ ವಿಶೇಷವೆನಿಸುವಂತದ್ದಾಗಿರಬೇಕು ಎಂಬುದು ಅವರು ಆಗಾಗ ಹೇಳೋದುಂಟು. ಇದೆಲ್ಲದರ ಹೊರತಾಗಿಯೂ ಸಹ ನಿತ್ಯಾ ಮೆನನ್ರ ಬಗ್ಗೆ ಅನೇಕ ವದಂತಿಗಳು ಹಾಗೂ ಊಹಾಪೋಹಗಳಿದೆ. ನಿತ್ಯಾ ಮೆನನ್ ತಮ್ಮ ಕಾಲೇಜು ದಿನಗಳಲ್ಲಿಯೇ ವಿವಾಹವಾಗಿದ್ರ? ದುಲ್ಕರ್ ಸಲ್ಮಾನ್ ಅವರ ಕುಟುಂಬದಲ್ಲಿ ತಲೆದೂರಿದ ಗೊಡವೆಗಳಿಗೆ ನಿತ್ಯಾ ಮೆನನ್ ಅವರೇ ಕಾರಣವ? ಹೀಗೆ ಕೆಲ ವರ್ಷಗಳ ಹಿಂದೆಯೇ ನಟ ಸುದೀಪ್ ನಿತ್ಯಾ ಮೆನನ್ ಅವರಿಗಾಗಿಯೇ ತಮ್ಮ ಪತ್ನಿಗೆ ವಿಚ್ಛೇದನ ಕೊಡಲು ಮುಂದಾಗಿದ್ರ? ತೆಲುಗು ನಟ ನಾನಿ ಅವರ ಜೊತೆ ನಿತ್ಯಾ ಮೆನನ್ ಸೀರಿಯಸ್ ರಿಲೇಶನ್ಶಿಪ್ ನಲ್ಲಿದ್ದಾರೆಯೇ? ಅಸಲಿಗೆ ನಿತ್ಯಾ ಮೆನನ್ ತಮ್ಮ ಓವರ್ ಆಟಿಟ್ಯೂಡ್ ಹಾಗೂ ದುರಂಕಾರದ ವರ್ತನೆಯಿಂದಲೇ ದಕ್ಷಿಣದಲ್ಲಿ ಈಗೀಗ ಚಿತ್ರಗಳ ಅವಕಾಶದಿಂದ ವಂಚಿತರಾಗಿದ್ದಾರೆಯೇ ಎಂಬ ಮುಂತಾದ ಇಂತಹ ಎಷ್ಟೋ ನಂಬಲಸಾಧ್ಯವೆನಿಸುವಂತಹ ಸಂಗತಿಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ನಾವು ಕಷ್ಟದಲ್ಲಿದ್ದಾಗ ನಮ್ಮ ಕೈ ಹಿಡಿದವರನ್ನ ಹಾಗೂ ನಾವು ದುಃಖದಲ್ಲಿದ್ದಾಗ ನಮ್ಮ ಜೊತೆಗಿದ್ದವರನ್ನ ನಾವು ಎಂದಿಗೂ ಸಹ ಮರೆಯಬಾರದು. ನಟಿ ನಿತ್ಯಾ ಮೆನನ್ ಅವರು 1988ರ ಏಪ್ರಿಲ್ 8ರಂದು ಬೆಂಗಳೂರಿನಲ್ಲಿ ವಾಸವಿದ್ದ ಮಲಯಾಳಿ ದಂಪತಿಗಳಿಗೆ ಮಗಳಾಗಿ ಜನಿಸುತ್ತಾರೆ. ಇವರು ಬೆಂಗಳೂರಿನ ಪೂರ್ಣ ಪ್ರಜ್ಞಾ ಶಾಲೆ ಹಾಗೂ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ತಮ್ಮ ವಿದ್ಯಾಭ್ಯಾಸ ಮುಗಿಸಿದ್ರು. ಇವರು ಬಾಲ ನಟಿಯಾಗಿಯೂ ಸಹ ನಟಿಸಿರುವ ಬಗ್ಗೆ ಸಾಕಷ್ಟು ಜನರಿಗೆ ತಿಳಿದಿಲ್ಲ. ಹೌದು, ನಿತ್ಯಾ ಮೆನನ್ 1998ರಲ್ಲಿ ಬಂದಿದ್ದ ಹನುಮಾನ್ ಎಂಬ ಹಿಂದಿ ಚಿತ್ರದಲ್ಲಿ ಮೊದಲ ಬಾರಿಗೆ ತಮ್ಮ 10ನೇ ವಯಸ್ಸಿನಲ್ಲಿಯೇ ನಟಿ ಟಬು ಅವರ ಮಗಳ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಆದರೆ ಈ ಚಿತ್ರದಲ್ಲಿ ಅವರಿಗೆ ಯಾವುದೇ ಹೆಸರು ಸಹ ಬರಲಿಲ್ಲ ಹಾಗೂ ಅವರನ್ನ ಹೆಚ್ಚು ಇಲ್ಲಿ ಯಾರೂ ಸಹ ಗುರುತಿಸಲೂ ಇಲ್ಲ. ಇದಾದ ಬಳಿಕ ಅವರ ತಾಯಿ ತಂದೆಯರು ಆಕೆಗೆ ಮಾಡೆಲಿಂಗ್ ಹಾಗೂ ಟಿವಿ ಸೀರಿಯಲ್ಸ್ ಎಂದು ನಟನೆಯ ಚಾನ್ಸ್ಗಾಗಿ ಶತಾಯ ಗತಾಯ ಎಲ್ಲಾ ಕಡೆ ಅಲೆದಾಡಿದ್ರು. 2001ರಲ್ಲಿ ನಿತ್ಯಾ ಮೆನನ್ ಜ್ಯೋತಿಮಾ ಎಂಬ ಹಿಂದಿ ಧಾರಾವಾಹಿಯಲ್ಲೂ ಸಹ ನಟಿಸಿದ್ರು. ಮುಂದೆ 2007ರಲ್ಲಿ ಕನ್ನಡದ 7 o'clock ಚಿತ್ರದಲ್ಲೂ ಸಹ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ನಟಿಸಿದ್ರು. ಆದರೆ ಈ ಚಿತ್ರದ ಅವರ ಸಾಧಾರಣ ಲುಕ್ಸ್ ಗಳಿಂದಾಗಿ ಈಕೆ ನಾಯಕಿಯಾಗಲು ಅನರ್ಹ
ಈಕೆ ಸಿನಿಮಾದಲ್ಲೂ ನಟಿಸಲು ಲಾಯಕ್ಕಿಲ್ಲ ಎಂಬ ಹಲವು ನಕಾರಾತ್ಮಕ ಟೀಕೆಗಳು ಕೇಳಿಬಂದವು. ಇದರಿಂದ ಬೇಸರಗೊಂಡ ನಿತ್ಯ ಅವೆಲ್ಲವನ್ನ ಸಹ ಸವಾಲಾಗಿ ಸ್ವೀಕರಿಸಿ ಸಿನಿಮಾದ ಸಾವಾಸ ಬೇಡವೆಂದು ನಿರ್ಧರಿಸಿ ತಾನೊಬ್ಬ ಜರ್ನಲಿಸ್ಟ್ ಆಗುವ ಉದ್ದೇಶದಿಂದ ಬೆಂಗಳೂರಿನ ಮೌಂಟ್ ಕಾರ್ಮೆಲ್ ಕಾಲೇಜಿಗೆ ಸೇರುತ್ತಾರೆ. ಆ ಸಮಯದಲ್ಲಿ ಮಲಯಾಳಂನ ಒಂದು ಟೂರಿಸಂಗೆ ಸಂಬಂಧಿಸಿದ ಮ್ಯಾಗಝಿನ್ ಒಂದರ ಕವರ್ ಪುಟದಲ್ಲಿ ಅಚಾನಕ್ ಆಗಿ ನಿತ್ಯಾ ಮೆನನ್ರ ಫೋಟೋ ಒಂದು ಪಬ್ಲಿಷ್ ಆಗುತ್ತದೆ. ಆಗ ಅವರ ಈ ಫೋಟೋ ಆಕರ್ಷಕವಾಗಿದ್ದು ಯಾರೋ ಒಬ್ಬ ನಿರ್ದೇಶಕರಿಂದಾಗಿ ಅದು ಮಲಯಾಳಂನ ಟಾಪ್ ಹೀರೋ ಆದ ನಟ ಮೋಹನ್ ಲಾಲ್ ಅವರ ಗಮನಕ್ಕೂ ಸಹ ಬರುತ್ತದೆ. ಅವರು ತಕ್ಷಣ ನಿತ್ಯ ಅವರ ಲುಕ್ಸ್ಗೆ ಕ್ಲೀನ್ ಬೋಲ್ಡ್ ಆಗಿ ಅವರಿಗೆ ತಮ್ಮ ನಟನೆಯ ಚಿತ್ರವಾದ ಆಕಾಶ ಗೋಪುರಂನಲ್ಲಿ ಒಂದು ಮುಖ್ಯ ಪಾತ್ರ ಸಿಗುವಂತೆ ಮಾಡುತ್ತಾರೆ. ಈ ಚಿತ್ರವು 2008ರಲ್ಲಿ ತೆರೆ ಕಾಣುತ್ತದೆ. ಆಗ ನಿತ್ಯ ತಮ್ಮ ಸೆಕೆಂಡ್ PU ವ್ಯಾಸಂಗ ಮಾಡುತ್ತಿದ್ರು. ಮೋಹನ್ ಲಾಲ್ ಅವರು ನಿರ್ದೇಶಕರಾದ KP ಕುಮಾರನ್ ಎಂಬುವವರಿಗೆ ನಿತ್ಯಾರ ಕವರ್ ಫೋಟೋ ತೋರಿಸಿದಾಗ ಕುಮಾರನ್ ಅವರಿಗೂ ಸಹ ನಿತ್ಯಾರ ಫೋಟೋ ಇಷ್ಟವಾಗಿ ತಮ್ಮ ಆಕಾಶ ಗೋಪುರಂ ಚಿತ್ರದಲ್ಲಿ ಆಕೆಗೆ ನಾಯಕಿಯ ಪಾತ್ರವನ್ನೇ ಕೊಡುತ್ತಾರೆ. ಈ ಚಿತ್ರವು ಆಗ ಭರ್ಜರಿ ಹಿಟ್ ಕೂಡ ಸಾಧಿಸುತ್ತದೆ. ಮುಂದೆ 2009ರಲ್ಲಿ ಅವರು ಜೋಶ್ ಎಂಬ ಕನ್ನಡ ಚಿತ್ರದಲ್ಲೂ ಸಹ ನಟಿಸುತ್ತಾರೆ. ಆದರೆ ಕಾರಣಾಂತರಗಳಿಂದ ಕನ್ನಡದಲ್ಲಿ ಅವರು ಗ್ರೋತ್ ಕಾಣಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಅವರು ಮಲಯಾಳಿ ಸಿನಿಮಾಗಳ ಕಡೆ ಹೆಚ್ಚು ಆಸಕ್ತಿ ತೋರುತ್ತಾರೆ. ಮುಂದೆ ಕೇರಳ ಕೆಫೆ, ಬೆಲ್ಲತ್ತುವಲ್, ಏಂಜಲ್ ಜಾನ್, ಅಪೂರ್ವ ರಾಗಂ, ಅನ್ವರ್ ಎಂಬ ಮುಂತಾದ ಮಲಯಾಳಂ ಚಿತ್ರಗಳಲ್ಲಿ ಅವರು ಸಾಲು ಸಾಲಾಗಿ ನಟಿಸುತ್ತಾರೆ. ಆದರೆ ಅವರು ನಟನೆಯಲ್ಲಿ ಸಕ್ರಿಯರಾಗಿದ್ದರೂ ಸಹ ಉತ್ತಮ ಚಿತ್ರಗಳ ಅವಕಾಶ ಅವರಿಗೆ ಅಷ್ಟಾಗಿ ಬರಲಿಲ್ಲವಾದ್ದರಿಂದ ಅವರು ನಟನೆ ಬಿಟ್ಟು ನಿರ್ದೇಶನದತ್ತ ಆಕರ್ಷಿತರಾಗುತ್ತಾರೆ. ನಿರ್ದೇಶನ ಕೈಗೆತ್ತಿಕೊಳ್ಳುವ ಮುನ್ನ ಪುಣೆಯ FTII ನಿರ್ದೇಶನ ಕೋಚಿಂಗ್ಗೂ ಸಹ ಸೇರಿಕೊಳ್ಳುತ್ತಾರೆ. ಅಲ್ಲಿಯೇ ಅವರಿಗೆ ನಂದಿನಿ ರೆಡ್ಡಿ ಎಂಬುವವರ ಪರಿಚಯವೂ ಸಹ ಆಗುತ್ತದೆ. ನಂದಿನಿ ಅವರು ನಿತ್ಯಾ ಮೆನನ್ ಅವರಿಗೆ ನಿರ್ದೇಶನ ಬಿಟ್ಟು ಪುನಃ ನಟನೆಗೆ ಬರಲು ಒತ್ತಾಯಿಸುತ್ತಾರೆ. ಅವರ ಜೊತೆ ನಡೆಸುವ ಚರ್ಚೆಯಲ್ಲಿ ತೆಲುಗಿನ ಅಲಾ ಮೊದಲೈಂದಿ ಎಂಬ ಚಿತ್ರದ ಸಬ್ಜೆಕ್ಟ್ನ ಸಂವಾದ ಕೂಡ ನಡೆದು ಈ ಚಿತ್ರದ ಕತೆ ನಿತ್ಯಾ ಅವರಿಗೂ ಸಹ ಇಷ್ಟವಾಗಿ ಅವರು ತೆಲುಗು ನಟ ನಾನಿ ಅವರ ಜೊತೆ ಈ ಚಿತ್ರದಲ್ಲಿ ನಟಿಸುತ್ತಾರೆ. 2010ರಲ್ಲಿ ಈ ಚಿತ್ರದ ಮೇಕಿಂಗ್ ಶುರುವಾಗಿ 2011ರಲ್ಲಿ ಈ ಚಿತ್ರವು ರಿಲೀಸ್ ಕಾಣುತ್ತದೆ. ಈ ಚಿತ್ರವೇ ತೆಲುಗಿನಲ್ಲಿ ಅವರು ನಟಿಸಿದ ಮೊದಲ ಚಿತ್ರ ಹಾಗೂ ಈ ಚಿತ್ರವು ಸೂಪರ್ ಹಿಟ್ ಸಾಧಿಸಿ ಅವರಿಗೆ ಟಾಲಿವುಡ್ ನಲ್ಲಿ ಉತ್ತಮ ಸ್ಥಾನ ತಂದುಕೊಡುತ್ತದೆ. ಇದಾದ ಮೇಲೆ ಮಲಯಾಳಂನ ಉರುಮಿ, ತೆಲುಗಿನ 180, ವಯೋಲಿನ್, ಇಶ್ಕ್ ಹಾಗೂ ಕನ್ನಡದ 5 ಮೈನಾ ಮುಂತಾದ ಚಿತ್ರಗಳು ಅವರಿಗೆ ಉತ್ತಮ ಹೆಸರು ತರುತ್ತವೆ. ಈ ರೀತಿ ಈವರೆಗೂ ಸಹ ಸುಮಾರು 60ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಟಿಸಿರುವ ನಿತ್ಯಾ ಮೆನನ್ ಈವರೆಗೂ ಸಹ ನಟನೆಗಾಗಿ 2 ಫಿಲ್ಮ್ ಫೇರ್ ಅವಾರ್ಡ್ಗಳ ಜೊತೆ 1 ನಂದಿ ಅವಾರ್ಡ್ ಸಹ ಪಡೆದಿದ್ದಾರೆ. ಇದಿಷ್ಟು ಅವರ ಪ್ರೊಫೆಷನಲ್ ಬದುಕಿನ ಸ್ಥೂಲ ವಿವರ. ಇನ್ನು ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಹೇಳೋದಾದರೆ ಅವರು ನಟಿಸಿದ ಮೊದಲ ತೆಲುಗು ಚಿತ್ರವಾದ ಅಲಾ ಮೊದಲೈಂದಿ ಎಂಬ ಚಿತ್ರದ ಮೂಲಕ ನಾನಿ ಅವರ ಜೊತೆ ನಟಿಸಿದ ಅವರು ನಟ ನಾನಿ ಅವರ ಜೊತೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿ ಮೂವ್ ಆದರು. ಈ ಸ್ನೇಹ ಸಲುಗೆ ನಿಧಾನವಾಗಿ ಇಬ್ಬರ ನಡುವಿನ ಪ್ರೀತಿಯಾಗಿಯೂ ಸಹ ತಿರುಗಿತ್ತು. ಮುಂದೆ ಇವರು ವೆಪ್ಪಂ ಎಂಬ ತಮಿಳು ಚಿತ್ರವೊಂದರಲ್ಲಿಯೂ ಸಹ ಜೊತೆಯಾಗಿಯೇ ನಟಿಸುತ್ತಾರೆ. ಅವರಿಬ್ಬರು ಆಗ ಜೊತೆಯಾಗಿ ಸಾಕಷ್ಟು ಕಡೆ ಕಾಣಿಸಿಕೊಂಡಿದ್ರು. ಇವರಿಬ್ಬರು ಸಹ ಮದುವೆಯಾಗಲಿದ್ದಾರೆ ಎಂಬ ಸುದ್ದಿಗಳು ಸಹ ಆಗಾಗ ಚಿತ್ರರಂಗದಲ್ಲಿ ಹರಿದಾಡಿದ್ದವು. ಆದರೆ ಸಿನಿಮಾ ನಟಿಯೊಬ್ಬರನ್ನ ತಮ್ಮ ಮನೆಗೆ ಸೊಸೆಯಾಗಿ ಸೇರಿಸಿಕೊಳ್ಳಲು ಇಚ್ಛಿಸದ ನಾನಿ ಅವರ ತಾಯಿ ತಂದೆಯರು 2012ರಲ್ಲಿಯೇ ನಾನಿ ಅವರಿಗೆ ಅಂಜನಾ ಎಂಬುವರನ್ನ ಕೊಟ್ಟು ಅವಸರವಾಗಿ ವಿವಾಹ ಮಾಡಿದ್ರು. ಇದರಿಂದ ತೀವ್ರವಾಗಿ ಮನನೊಂದ ನಿತ್ಯಾ ಮೆನನ್ ನಾನಿ ಅವರ ಜೊತೆ ಬ್ರೇಕಪ್ ಮಾಡಿಕೊಂಡು ದೂರವಾದ್ರು. ಮುಂದೆ ಉಸ್ತಾದ್ ಹೋಟೆಲ್ ಎಂಬ ಮಲಯಾಳಂ ಚಿತ್ರದಲ್ಲಿ ದುಲ್ಕರ್ ಸಲ್ಮಾನ್ ಅವರ ಜೊತೆ ನಿತ್ಯ ನಟಿಸುವಾಗ ಅವರ ಜೊತೆ ವಿಪರೀತ ಕ್ಲೋಸ್ ಆದ್ರು. ಇದನ್ನ ಗಮನಿಸಿದ ಮಲಯಾಳಂನ ಹಿರಿಯ ನಟರಾದ ಮಮ್ಮುಟ್ಟಿ ಅವರು ಸಲ್ಮಾನ್ಗೆ ಇದರಿಂದ ದೂರ ಇರು ಎಂದು ವಾರ್ನ್ ಮಾಡಿದಾಗ ಸಲ್ಮಾನ್ ನಿತ್ಯಾ ಅವರಿಂದ ಬೇರೆ ದಾರಿ ಇಲ್ಲದೆ ದೂರವಾಗಲೇಬೇಕಾಗಿ ಬಂತು. ಮುಂದೆ ತೆಲುಗಿನ ಇಶ್ಕ್ ಹಾಗೂ ಗುಂಡೆ ಜಾರಿ ಗಲ್ಯಂತ ಹಿಂದೆ ಎಂಬ ಚಿತ್ರಗಳಲ್ಲೂ ನಟ ನಿತಿನ್ ಅವರ ಜೊತೆ ನಟಿಸಿದ ನಿತ್ಯಾ ಮೆನನ್ ನಿತಿನ್ ಅವರಿಗೆ ಆತ್ಮೀಯರಾದ್ರು. ಆದರೆ ಇದಕ್ಕೆ ನಿತಿನ್ ಅವರ ಅಕ್ಕ ನಿಖಿತಾ ಅವರೇ ಅಡ್ಡ ಬಂದು ನಿತಿನ್ ರನ್ನ ನಿತ್ಯಾ ಅವರಿಂದ ದೂರ ಮಾಡಿದ್ರು. ಇದಾಗಿ ಮತ್ತೆ ಬೆಂಗಳೂರು ಡೇಸ್ ಹಾಗೂ ಇತರೆ 3-4 ಚಿತ್ರಗಳಲ್ಲಿ ದುಲ್ಕರ್ ಸಲ್ಮಾನ್ ಅವರ ಜೊತೆ ನಿತ್ಯ ನಟಿಸುತ್ತಾ ಮತ್ತೆ ಅವರ ಜೊತೆ ಒಡನಾಟ ಬೆಳೆಸಿಕೊಂಡ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ದುಲ್ಕರ್ ಸಲ್ಮಾನ್ ಅವರು ತಮ್ಮ ಪತ್ನಿಗೆ ವಿಚ್ಛೇದನ ನೀಡಿ ನಿತ್ಯಾ ಅವರ ಜೊತೆಯಲ್ಲೇ ಇರುವಂತಾಗಿ ಹೋದ್ರು. ಈ ಸಮಯದಲ್ಲಿ ಹಿರಿಯ ನಟರಾದ ಮಮ್ಮುಟ್ಟಿ ಸಹ ನಿತ್ಯಾ ಅವರಿಗೆ ವಾರ್ನ್ ಮಾಡಿದ್ರು. ದುಲ್ಕರ್ ಸಲ್ಮಾನ್ ಅವರ ಸಾವಾಸ ಮುಂದುವರಿಸಿದ್ದೇ ಆದ್ರೆ ಮಲಯಾಳಂ ಚಿತ್ರರಂಗದಿಂದಲೇ ನಿತ್ಯಾ ಅವರನ್ನ ಬ್ಯಾನ್ ಮಾಡುವ ಬಗ್ಗೆ ಕೆಲ ಧುರೀಣರು ಆಕೆಗೆ ಬೆದರಿಕೆ ಹಾಕಿದಾಗ ಗಾಬರಿಗೊಂಡ ನಿತ್ಯ ತನಗೆ ರಿಲೇಶನ್ಶಿಪ್ ಗಿಂತಲೂ ತನ್ನ ಕರಿಯರೇ ಮುಖ್ಯ ಎಂದು ದುಲ್ಕರ್ ಸಲ್ಮಾನ್ ಅವರನ್ನ ತೊರೆದು ನಟನೆಯಲ್ಲಿಯೇ ಮುಂದುವರಿದ್ರು. ಮುಂದೆ 2015ರ ಸಮಯದಲ್ಲಿ ತೆಲುಗು ನಟರಾದ ಶರ್ವಾನಂದ ಅವರ ಜೊತೆ ಮಳ್ಳಿ ಮಳ್ಳಿ, ಇದಿರಾನಿ ರೋಜು,
ಜೆಕೆ ಎನುಮ್, ನಾನ್ ಬಾ ನಿನ್ ವಾಲ್ಕೈ ಮುಂತಾದ ಚಿತ್ರಗಳಲ್ಲಿ ನಟಿಸಿದ ನಿತ್ಯಾ ಮೆನನ್ ಶರ್ವಾನಂದ್ ಅವರ ಜೊತೆ ಒಡನಾಟ ಸಾಧಿಸಿದ್ರು. ಇದಾಗಿ 2016ರಲ್ಲಿ ಕನ್ನಡದ ನಟರಾದ ಸುದೀಪ್ ಅವರ ಜೊತೆ ಕೋಟಿಗೊಬ್ಬ 2 ಚಿತ್ರದಲ್ಲಿ ನಟಿಸಿದಾಗ ಸುದೀಪ್ ಹಾಗೂ ನಿತ್ಯಾ ಅವರ ಒಡನಾಟ ಜೋರಾಯ್ತು ಅನ್ನುವ ಗಾಸಿಪ್ ಕೂಡ ಹರಡಿತ್ತು. ಈ ಸಂಗತಿ ಆಗ ಸುದೀಪ್ ಅವರ ಪತ್ನಿಯಾದ ಪ್ರಿಯಾರವರಿಗೂ ಸಹ ತಿಳಿದು ಅವರಿಬ್ಬರ ನಡುವೆ ಕಲಹ ಶುರುವಾದಾಗ ಸುದೀಪ್ ತಮ್ಮ ಪತ್ನಿಗೆ ವಿಚ್ಛೇದನ ನೀಡಿ ದೂರವಾಗಲು ಬಯಸಿದ್ರು ಅನ್ನುವ ಮಾತುಗಳು ಚಂದನವನದಲ್ಲಿ ಕೇಳಿಬಂದಿತ್ತು. ಆದರೆ ಸುದೀಪ್ ಅವರ ಮಗಳು ತಾಯಿ ತಂದೆಯರ ಅಗಲಿಕೆಯನ್ನ ಇಷ್ಟಪಡದೆ ಕನ್ನಡ ಚಿತ್ರರಂಗದ ಧುರೀಣರ ಮುಂದೆ ಈ ಸಮಸ್ಯೆಯನ್ನ ಎರಿಸಿ ಪರಿಹಾರಕ್ಕಾಗಿ ಬೇಡಿಕೆ ಇಟ್ಟರು. ಆಗ ರೆಬಲ್ ಸ್ಟಾರ್ ಅಂಬರೀಶ್ ಹಾಗೂ ರಾಕ್ ಲೈನ್ ವೆಂಕಟೇಶ್ ಮುಂತಾದವರು ರಂಗಕ್ಕೆ ಜಿಗಿದು, ನೀನು ಸುದೀಪ್ ಅವರ ಸಹವಾಸ ಬಿಡದೆ ಹೋದಲ್ಲಿ ಕನ್ನಡದಿಂದ ನಿನ್ನನ್ನ ಶಾಶ್ವತವಾಗಿ ಬ್ಯಾನ್ ಮಾಡಲಾಗುತ್ತದೆ ಎಂದು ಧಮ್ಕಿ ಹಾಕಿದಾಗ ನಿತ್ಯಾ ಸುದೀಪ್ ಅವರಿಂದ ದೂರವಾಗಲೇಬೇಕಾಯಿತು. ಎಕ್ಸ್ಪ್ರೆಷನ್ ಕ್ವೀನ್ ಎಂದೇ ಹೆಸರಾದ ನಿತ್ಯಾ ಅವರು ತಮ್ಮ ಕಣ್ಣುಗಳಲ್ಲಿಯೇ ಅತ್ಯುತ್ತಮವಾಗಿ ಅಭಿನಯಿಸುವಂತಹ ನಟಿ. ಇದರ ಜೊತೆಗೆ ಇವರಿಗೆ ಆಟಿಟ್ಯೂಡ್ ನಟಿ ಹಾಗೂ ದುರಂಕಾರದ ನಟಿ ಎಂಬ ಅಘೋಷಿತ ಬಿರುದುಗಳು ಸಹ ಇದೆ. ಮೊದಲು ಇದು ಶುರುವಾದದ್ದು 2010-11ರ ಸಮಯದಲ್ಲಿ. ಅವಾಗಿನ ಮಲಯಾಳಂ ಸಿನಿರಂಗದಲ್ಲಿ ಆಗ ಇವರನ್ನ ಸಂದರ್ಶಿಸಲು ಬಂದ ಅನೇಕ ಮಾಧ್ಯಮಗಳಿಗೆ ಇವರು ಸೂಕ್ತವಾಗಿ ಸ್ಪಂದಿಸಲಿಲ್ಲ ಎಂಬ ಕಾರಣಕ್ಕಾಗಿ ಇವರನ್ನ ನಿಂದಿಸಿ ಒಂದು ವಿಧದಲ್ಲಿ ಅಘೋಷಿತವಾಗಿ ಇವರನ್ನ ಬ್ಯಾನ್ ಮಾಡಲಾಗಿತ್ತು. ಹಾಗೂ ಮುಂದೆ ಟಾಲಿವುಡ್ ನಲ್ಲೂ ಸಹ ಇವರು ಪ್ರಭಾಸ್ ಅವರ ಬಗ್ಗೆ ಏನೋ ಪ್ರಶ್ನೆ ಕೇಳಿದಾಗ ಅದಕ್ಕೂ ಸಹ ಸೂಕ್ತ ರೀತಿಯಲ್ಲಿ ಉತ್ತರಿಸಲಿಲ್ಲ ಎಂಬ ಕಾರಣಕ್ಕಾಗಿ ಇವರನ್ನ ಅಲ್ಲೂ ಸಹ ಬ್ಯಾನ್ ಮಾಡುವ ಬಗ್ಗೆ ಚರ್ಚೆ ನಡೆದಿತ್ತು. ಈಕೆಗೆ ದುರಹಂಕಾರ, ಯಾರ ಬಳಿ ಹೇಗೆ ಮಾತನಾಡಬೇಕೆಂಬ ವಿವೇಕ ಈಕೆಗಿಲ್ಲ ಎಂಬಂತೆ ಮಾಧ್ಯಮಗಳು ಆಕೆಯ ವಿರುದ್ಧ ಆಗ ಬರೆದಿದ್ದವು. ಇನ್ನು ನಟಿ ನಿತ್ಯಾ ಮೆನನ್ ಅವರು ಸಿಕ್ಕಾಪಟ್ಟೆ ದಪ್ಪ ಆಗಿದ್ರಿಂದಲೂ ಕೂಡ ಅವರಿಗೆ 2015-16ರ ಸಮಯದಲ್ಲಿ ಅಷ್ಟಾಗಿ ಅವಕಾಶಗಳು ಸಿಗಲಿಲ್ಲ. ಅದಕ್ಕೆ ಕಾರಣ ಅವರ ದೇಹದಲ್ಲಾದ ಹಾರ್ಮೋನ್ ಬದಲಾವಣೆ ಎಂದು ಸ್ವತಃ ಅವರೇ ಈ ಬಗ್ಗೆ ಒಮ್ಮೆ ಹೇಳಿದ್ದುಂಟು. ತಾನು ಸೋಮಾರಿಯಲ್ಲ, ನಾನು ಈಗಲೂ ದಿನವೂ ವರ್ಕೌಟ್ ಮಾಡುತ್ತೇನೆ, ಅದಿಯಾಗೂ ನನ್ನ ದೇಹದಲ್ಲಾಗುತ್ತಿರುವ ಈ ಬದಲಾವಣೆಗೆ ನಾನು ಕಾರಣವಲ್ಲ ಎಂದು ಅವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದರು. ಒಟ್ಟಿನಲ್ಲಿ ನಟಿ ನಿತ್ಯಾ ಮೆನನ್ ತಾವು ಮಲಯಾಳಂನವರಾದರೂ ಸಹ ಕನ್ನಡವನ್ನ ಅಚ್ಚುಕಟ್ಟಾಗಿ ಮಾತನಾಡುವ ಹೆಮ್ಮೆಯ ಕನ್ನಡತಿ. ಅವರ ಕನ್ನಡದ ಮೇಲಿನ ಭಾಷಾ ಅಭಿಮಾನ ನಿಜಕ್ಕೂ ಶ್ಲಾಘನೀಯವಾದದ್ದು. ಈ 14-15 ವರ್ಷಗಳ ಅವರ ಕರಿಯರ್ನಲ್ಲಿ ಅವರ ಪ್ರೊಫೆಷನಲ್ ಹಾಗೂ ವೈಯಕ್ತಿಕ ಬದುಕು ಸಾಕಷ್ಟು ವಿವಾದಗಳಿಂದಲೇ ತುಂಬಿ ಹೋಗಿದೆ. ನಟಿ ನಿತ್ಯಾ ಮೆನನ್ ಅವರ ಯಾವ ಚಿತ್ರ ನಿಮಗೆ ಇಷ್ಟ ಎಂದು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.